ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಈ ಮಷಿನ್ ಲರ್ನಿಂಗ್ ಅಲ್ಲಿ ಯಾವ ವಿಧಗಳಿದೆ ಅಂತ ನೋಡೋಣ. ಅಂದ್ರೆ ಟೈಪ್ಸ್ ಆಫ್ ಮಷಿನ್ ಲರ್ನಿಂಗ್. ಸೊ ಈ ಮಷಿನ್ ಲರ್ನಿಂಗ್ ಅಲ್ಲಿ ನಮಗೆ ಸೂಪರ್ವೈಸ್ ಮಷಿನ್ ಲರ್ನಿಂಗ್, ಅನ್ಸೂಪರ್ವೈಸ್ ಮಷಿನ್ ಲರ್ನಿಂಗ್, ಸೆಮಿ ಸೂಪರ್ವೈಸ್ ಲರ್ನಿಂಗ್ ಮಷಿನ್ ಲರ್ನಿಂಗ್ ಅಂಡ್ ರೀಇನ್ಫೋರ್ಸ್ಮೆಂಟ್ ಮಷಿನ್ ಲರ್ನಿಂಗ್ ಅಂತ ಹೇಳ್ತೀವಿ. ಸೊ ಈ 4 ಥರಗಳು. ಏನೇನಿದೆ 4 ಥರಗಳು? ಸೊ ನೀವು ನೇಮ್ ಅಲ್ಲೇ ನೋಡ್ಬೋದು, ಅದ್ರ ಹೆಸರಲ್ಲೇ ನೋಡ್ಬೋದು. ಸೂಪರ್ವೈಸ್ಡ್ ಅಂದ್ರೆ ಒಂದು ಸೂಪರ್ವಿಷನ್ ಇರುತ್ತೆ, ಅನ್ಸೂಪರ್ವೈಸ್ಡ್ ಅಂದ್ರೆ ಏನು ಸೂಪರ್ವಿಷನ್ ಇರಲ್ಲ. ಸೆಮಿ ಸೂಪರ್ವೈಸ್ಡ್ ಅಂದ್ರೆ ಸ್ವಲ್ಪ ಸೂಪರ್ವಿಷನ್ ಇರುತ್ತೆ. ರಿಇನ್ಫೋರ್ಸ್ಮೆಂಟ್ ಅಂದ್ರೆ ಒಂದು ಫೀಡ್ಬ್ಯಾಕ್ ತರ ಇರುತ್ತೆ, ಸಮಥಿಂಗ್ ಅಲ್ವಾ. ಸೊ ನೋಡೋಣ ಒಂದರ ಮೇಲೆ. ಸೂಪರ್ವೈಸ್ ಮಷಿನ್ ಲರ್ನಿಂಗ್ ಅಂದ್ರೆ ಇದೊಂದು ಮೋಸ್ಟ್ ಪಾಪ್ಯುಲರ್ ಮಷಿನ್ ಲರ್ನಿಂಗ್. ಪಾಪ್ಯುಲರ್ ಯಾಕೆ ಅಂದ್ರೆ ಈ ಮಷಿನ್ ಲರ್ನಿಂಗ್ ಅಲ್ಲಿ ನಮಗೆ ಡೇಟಾವನ್ನು ತಗೊಂತೀವಲ್ಲ, ಆ ಡೇಟಾ ಅಲ್ಲಿ ಲೆಬಲ್ ಇರುತ್ತೆ. ಲೆಬಲ್ ಅಂದ್ರೆ ಅರ್ಥ, ಫಾರ್ ಎಕ್ಸಾಂಪಲ್ ನಾನೊಂದು ಡೇಟಾ ತಗೊಂತ ಇದ್ದೀನಿ, ಏಜ್ ಇದೆ, ಜೆಂಡರ್ ಇದೆ. ಸೊ ಔಟ್ಪುಟ್ ಕಾಲಮ್ ಅಲ್ಲಿ ನನಗೆ ಡಯಾಬಿಟಿಸ್ ಎಸ್ ಆರ್ ನೋ ಅಂತ ಇದೆ. ಸೊ ಡಯಾಬಿಟಿಸ್ ಎಸ್ ಆರ್ ನೋ ಅಂತ ಇರುತ್ತಲ್ಲ, ಅದು ಔಟ್ಪುಟ್ ಕಾಲಮ್. ಆ ಔಟ್ಪುಟ್ ಕಾಲಮ್ ಅನ್ನ ನಾವು ಟಾರ್ಗೆಟ್ ಕಾಲಮ್ ಅಂತಾನು ಹೇಳ್ಬೋದು. ಟಾರ್ಗೆಟ್ ಕಾಲಮ್ ಇದ್ರೆ ಅದು ಲೇಬಲ್ಡ್ ಡೇಟಾ ಅಂತ ಹೇಳ್ತೇವೆ. ಅಂದ್ರೆ ಔಟ್ಪುಟ್ ಇರ್ಬೇಕಲ್ಲಿ. ಸೊ ಇನ್ಪುಟ್ ಕಾಲಮ್ಸ್ ಅಂದ್ರೆ ಏಜ್ ಮತ್ತೆ ಜೆಂಡರ್. ಔಟ್ಪುಟ್ ಕಾಲಮ್ ಅಂದ್ರೆ ನಮ್ಮ ಉದಾಹರಣೆಯಲ್ಲಿ ಇದು ಡಯಾಬಿಟಿಸ್. ಸೊ ಎಸ್ ಆರ್ ನೋ ಕೈಂಡ್ ಅಲ್ವಾ. ಸೊ ಅದನ್ನ ನಾವು ಲೆಬಲ್ ಅಂತ ಹೇಳ್ತೀವಿ. ಸೊ ಈ ಲೆಬಲ್ ಇದ್ದ ತಕ್ಷಣ ಏನಾಗುತ್ತೆ, ಆ ಲೆಬಲ್ ಬೇಸ್ ಮೇಲೆ ನಮ್ದು ಅಲ್ಗೋರಿದಮ್ ಸೆಟ್ ಮಾಡಿದಾಗ ಅದು ಮಷಿನ್ ಲರ್ನ್ ಮಾಡುತ್ತೆ. ಆ ಮಷಿನ್ ಆ ಡೇಟಾವನ್ನ ಕಲಿಯುತ್ತೆ. ಅದು ಕಲ್ತ ಮೇಲೆ ಅದೇ ತರ ನೀವು ಡೇಟಾವನ್ನ ಮುಂದೆ ಕೊಟ್ಟಾಗ ಅದು ಪ್ರಿಡಿಕ್ಟ್ ಮಾಡುತ್ತೆ ಅಲ್ವಾ. ಸೊ ಅದು ಮುಂದೆ ಬರುವಾಗ ಮುಂದೆ ಫ್ಯೂಚರ್ ಪ್ರಿಡಿಕ್ಷನ್ಸ್ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ನಮಗೇನಾಗುತ್ತೆ, ಈ ಲೆಬಲ್ ಇರೋದಕ್ಕೋಸ್ಕರ ಇದು ಅಕ್ಯುರೇಟ್ ರಿಸಲ್ಟ್ಸ್ ಅನ್ನ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಸೊ ಈ ಮಾಡೆಲ್ ಅನ್ನ ನಾವು ಯೂಶುವಲಿ ಬಹಳ ಚೆನ್ನಾಗಿ ನಾವು ಇವ್ಯಾಲ್ಯೂಯೇಟ್ ಮಾಡ್ಬೋದು, ಹಾಗೆ ನಾವು ಫೈನ್ ಟ್ಯೂನ್ ಕೂಡ ಮಾಡ್ಬೋದು. ಯಾಕಂದ್ರೆ ಇದು ನಮಗೆ ಅಕ್ಯುರೇಟ್ ಪ್ರಿಡಿಕ್ಷನ್ಸ್ ಕೊಡೋ ತನಕನೂ ನಾವು ಇದನ್ನ ಟೆಸ್ಟ್ ಮಾಡ್ಬೋದು ಅಲ್ವಾ. ಸೊ ಟೆಸ್ಟ್ ಮಾಡಿ ಅದೇ ತರ ಅದನ್ನ ಟ್ರೈನ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಇದು ಒನ್ ಆಫ್ ದಿ ಪಾಪ್ಯುಲರ್ ಮಷಿನ್ ಲರ್ನಿಂಗ್ ಮೆಥಡ್. ಓಕೆ, ಮುಂದೆ ಬರೋದು ಅನ್ಸೂಪರ್ವೈಸ್ಡ್ ಮಷಿನ್ ಲರ್ನಿಂಗ್. ಈ ಅನ್ಸೂಪರ್ವೈಸ್ಡ್ ಮಷಿನ್ ಲರ್ನಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಇದರಲ್ಲಿ ಲೇಬಲ್ ಇರೋದಿಲ್ಲ. ಲೇಬಲ್ ಇಲ್ಲ ಅಂದ್ರೆ ನಮಗೆ ಅದನ್ನ ವಿಂಗಡಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಇದರಲ್ಲಿ ಲೇಬಲ್ ಇರೋದಿಲ್ಲ, ಹಾಗೆ ಅದನ್ನ ವಿಂಗಡಣೆ ಮಾಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಹಾಗಾಗಿ ನಾವು ಇದರಲ್ಲಿ ಏನ್ ಮಾಡ್ತೀವಿ, ಇದರಲ್ಲಿ ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ನಾನು ಒಂದಿಷ್ಟು ನಾಯಿ ಫೋಟೋಗಳನ್ನ, ಒಂದಿಷ್ಟು ಬೆಕ್ಕಿನ ಫೋಟೋಗಳನ್ನ ಕೊಡ್ತೇನೆ ಮಷಿನ್ಗೆ. ಆ ಮಷಿನ್ ಟ್ರೈನ್ ಮಾಡ್ತಾ ಹೋಗುತ್ತೆ. ಹೇಗ್ ಟ್ರೈನ್ ಆಗುತ್ತೆ, ಅದರಲ್ಲಿ ಎಷ್ಟೋ ಹಿಡನ್ ಸ್ಟ್ರಕ್ಚರ್ಸ್ ಇರುತ್ತೆ. ಹಿಡನ್ ಸ್ಟ್ರಕ್ಚರ್ಸ್ ಅಂದ್ರೆ ಈ ನಾನ್ ಹೇಳಿರೋದಿಲ್ಲ, ನಾಯಿ ಕಿವಿಯನ್ನ ಅಬ್ಸರ್ವ್ ಮಾಡುವಂತ ಹೇಳೋದಿಲ್ಲ ಅಲ್ವಾ. ಸೊ ಆ ಮಷಿನ್ ತಾನೇ ನಾಯಿ ಕಿವಿಗಳನ್ನ ಅಬ್ಸರ್ವ್ ಮಾಡುತ್ತೆ, ನಾಯಿ ಬಾಲನ್ನ ಅಬ್ಸರ್ವ್ ಮಾಡುತ್ತೆ, ನಾಯಿ ಲೆಂತ್ ಅಬ್ಸರ್ವ್ ಮಾಡುತ್ತೆ, ವೇಟ್ ಅಬ್ಸರ್ವ್ ಮಾಡುತ್ತೆ. ಸೊ ಬೆಕ್ಕಿನ ಅಬ್ಸರ್ವ್ ಕಂಪೇರ್ ಮಾಡುತ್ತೆ. ಸೊ ಇದೆಲ್ಲ ಮಾಡಿದಾಗ ಅದಕ್ಕೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಈ ನಾಯಿ ವೇಟು ಲೆಂತ್ ಅದ್ರ ತರ ಕಿವಿ ಅದ್ರ ತರ ಬಾಲ ಇದ್ರೆ ಅದು ಒಂದ್ ಗ್ರೂಪ್. ಈ ಬೆಕ್ಕಿನ ಲೆಂತ್ ಅದ್ರದ್ದು ವಿಡ್ತು ಅದ್ರದ್ದು ವೇಟು ಮತ್ತೆ ಅದ್ರ ಬಾಲ ಅದ್ರ ಕಿವಿ ನೋಡಿದರೆ ಅದು ಒಂಥರ ಜೀವ. ಸೊ ಈ ಡಿಫ್ರೆಂಟ್ ಡಿಫ್ರೆಂಟ್ ಅನಿಮಲ್ಸ್, ಇದು ಬೇರೆ ಅನಿಮಲ್ ಇದು ಬೇರೆ ಅನಿಮಲ್ ಅಂತ ಅದಕ್ಕೆ ಗೊತ್ತಾಗುತ್ತೆ ಮಷೀನಿಗೆ ಅಲ್ವಾ. ಬಟ್ ನಾಯಿ ಬೆಕ್ಕು ಅಂತ ಹೇಳಲ್ಲ. ಸೊ ಅದೇನ್ ಮಾಡುತ್ತೆ, ಇದು ಬೇರೆ ಅನಿಮಲ್ ಇದು ಬೇರೆ ಅನಿಮಲ್ ಅಂತ ಹೇಳುತ್ತೆ ಅಲ್ವಾ. ಸೊ ಅದು ಕ್ಲಾಸಿಫೈ ಮಾಡಲ್ಲ. ಇನ್ಸ್ಟೆಡ್ ಅದು ಕ್ಯಾಟಗರಿ ಕ್ಯಾಟಗರಿ ಮಾಡುತ್ತೆ. ಓಕೆ, ಸೊ ಅಲ್ಲಿ ಏನ್ ಮಾಡುತ್ತದು, ಬೇರೆ ಬೇರೆ ಕ್ಲಸ್ಟರ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಈ ಈ ಇಮೇಜು ನಾಯಿ ಕ್ಲಸ್ಟರ್ಗೆ, ನಾಯಿ ಗ್ರೂಪಿಗೆ ಸೇರಿದ್ದು ಅಥವಾ ಈ ಗ್ರೂಪಿಗೆ ಸೇರಿದ್ದು ಅಂತ ಹೇಳುತ್ತೆ. ಸೊ ಹಾಗಾಗಿ ಅದು ಬೇಸ್ಡ್ ಆನ್ ಇನ್ಫರೆನ್ಸಸ್ ಅಂದ್ರೆ ಇರಬಹುದು ಅಂತ ಆ ಕ್ಯಾಟಗರಿಗೆ ಸೇರಿಸುತ್ತೆ. ಓಕೆ, ಸೊ ಅದನ್ನ ಅನ್ಸೂಪರ್ವೈಸ್ಡ್ ಮಷಿನ್ ಲರ್ನಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ನಾಯಿ ಬೆಕ್ಕು ಅಂತ ನನಗೆ ಔಟ್ಪುಟ್ ಕಾಲಮ್ ಇರಲ್ಲ, ಟಾರ್ಗೆಟ್ ಕಾಲಮ್ ಇರೋದಿಲ್ಲ. ಸೊ ಹಾಗಾಗಿ ಅದು ಬೇಸ್ಡ್ ಆನ್, ಅದು ಕ್ಲಸ್ಟರ್ಸ್ ಬೇಸ್ಡ್ ಆನ್ ಗ್ರೂಪ್, ಅದು ತಾನೇ ಗ್ರೂಪ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಸೆಮಿ ಸೂಪರ್ವೈಸ್ಡ್ ಅಂದ್ರೆ ಏನು, ಈ ಸೆಮಿ ಸೂಪರ್ವೈಸ್ಡ್ ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಆಫ್ ಅನ್ಸೂಪರ್ವೈಸ್ಡ್. ಯಾಕಂದ್ರೆ ಅನ್ಸೂಪರ್ವೈಸ್ಡ್ ಅಲ್ಲಿ ನಮಗೆ ಲೆವೆಲ್ ಇರೋದಿಲ್ಲ. ಸೆಮಿ ಸೂಪರ್ವೈಸ್ಡ್ ಅಲ್ಲಿ ಏನ್ ಮಾಡ್ತೀವಿ, ಸ್ವಲ್ಪ ಡೇಟಾವನ್ನ ಲೆಬಲ್ ಮಾಡಿ ಕೊಡ್ತೀವಿ, ಜಾಸ್ತಿ ಡೇಟಾವನ್ನ ಅನ್ಲೇಬಲ್ಡ್ ಆಗಿ ಕೊಡ್ತೀವಿ. ಅದರಲ್ಲಿ ಏನಾಗುತ್ತೆ, ಆ ಸ್ವಲ್ಪ ಡೇಟಾ ಏನ್ ಲೇಬಲ್ ಆಗಿರುತ್ತಲ್ಲ ಅದರಿಂದ ಒಂದ್ ಸ್ವಲ್ಪ ಕಲ್ತು ಆಮೇಲೆ
ಲೇಬಲ್ ಮಾಡದೇ ಇರೋ ಡೇಟಾವನ್ನು ನೋಡಿ ಸೊ ಅದು ಮಷಿನ್ ಇನ್ನೂ ಚೆನ್ನಾಗಿ ಕಲಿಯುತ್ತೆ, ಅನ್ಸೂಪರ್ವೈಸ್ಡ್ಗಿಂತ ಚೆನ್ನಾಗಿ ಕಲಿಯುತ್ತೆ. ಸೊ ಸೆಮಿ ಸೂಪರ್ವೈಸ್ಡ್ ಅಲ್ಲಿ ನಮಗೆ ಸ್ವಲ್ಪ ಅಕ್ಯುರಸಿ ಜಾಸ್ತಿ ಅಲ್ವಾ. ಸೊ ಇದು ನಮಗೆ ಸೆಮಿ ಸೂಪರ್ವೈಸ್ಡ್. ಓಕೆ, ನೆಕ್ಸ್ಟ್ ಬರೋದು ರೀಎನ್ಫೋರ್ಸ್ಮೆಂಟ್ ಅಂದ್ರೆ ಏನು? ಇದು ನಾನು ಆಗ್ಲೇ ಹೇಳಿದಾಗೆ ಅದು ಒಂದು ಸಿಂಪಲ್ ಫೀಡ್ಬ್ಯಾಕ್ ಸಿಸ್ಟಮ್ ಇರೋ ಹಾಗೆ. ಓಕೆ, ಬೇಸ್ಡ್ ಆನ್ ಫೀಡ್ಬ್ಯಾಕ್ ಅಂದ್ರೆ ಹೇಗೆ? ಈಗ ನೀವು ಯಾವುದೋ ಒಂದು ನಾಯಿನ ಟ್ರೈನ್ ಮಾಡುವಾಗ ಏನ್ ಮಾಡ್ತೀರಾ? ಸೊ ಆ ನಾಯಿಗೆ ಟ್ರೈನ್ ಮಾಡುವಾಗ ಫಸ್ಟು ನಾನು ಒಂದೇನೋ ಬೆಲ್ ಬಾರಿಸ್ತೇನೆ. ಸೊ ಅದಕ್ಕೇನೋ ಅರ್ಥ ಆಗಲ್ಲ. ಅದ್ರ ಬದಲು ನಾನೇನ್ ಮಾಡ್ತೇನೆ, ಅದಕ್ಕೆ ಒಂದ್ ಸ್ವಲ್ಪ ತಿಂಡಿ ಇಟ್ಟು, ಅದಕ್ಕೆ ಏನಾದರೂ ತಿನ್ಲಿಕ್ಕೆ ಇಟ್ಟು ನಾನು ಬೆಲ್ ಬಾರಿಸ್ತೇನೆ. ಸೊ ಅದಕ್ಕೆ ಅರ್ಥ ಆಗುತ್ತೆ ಅವಾಗ. ಸೊ ನಾನು ಬೆಲ್ ಬಾರಿಸಿದಾಗೆಲ್ಲ ಅದು ಬರಬೇಕು ಅಂತ ಅರ್ಥ ಆಗುತ್ತೆ. ನಾನು ಸುಮ್ಮನೆ ಬೆಲ್ ಬಾರಿಸಿದ್ರೆ ಬರಲ್ಲ ಅಲ್ವಾ. ಸೊ ಹಾಗೆ ನಾನು ರಿವಾರ್ಡ್ ಬೇಸ್ಡ್ ಏನಾದರೂ ಮಾಡ್ತಾ ಹೋದ್ರೆ ಆ ಮಷಿನ್ ಲರ್ನ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿ ನಾಯಿ ಸಪೋಸ್ ನಾನು ನಾಯಿ ಟ್ರೈನ್ ಮಾಡುವಾಗ ಅದೇನಾದರೂ ತಪ್ಪು ಮಾಡಿದ್ರೆ ಅದಕ್ಕೆ ಪೆನಾಲ್ಟಿ ಕೊಡಬೇಕು, ಅದೇನಾದರೂ ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ರಿವಾರ್ಡ್ ಕೊಡಬೇಕು. ಅಂದ್ರೆ ಅದು ಮಷೀನು ಚೆನ್ನಾಗಿ ಕಲಿಯುತ್ತೆ ಅಲ್ವಾ. ಸೊ ಈ ಮಷೀನಲ್ಲೂ ಹಾಗೆ. ಸೊ ನಾನು ರಿವಾರ್ಡ್ ಬೇಸ್ಡ್ ಮಾಡಿದ್ರೆ ಅದು ಮಷೀನ್ ಚೆನ್ನಾಗಿ ಕಲಿತಾ ಹೋಗುತ್ತೆ. ಸೊ ಪೆನಾಲ್ಟಿ ಕೊಟ್ಟಾಗ ಅಂದ್ರೆ ಎರರ್ ಬಂದಾಗ ಪೆನಾಲ್ಟಿ ಕೊಟ್ರೆ ಅದಕ್ಕೆ ಅರ್ಥ ಆಗುತ್ತೆ, ದಿಸ್ ಈಸ್ ನಾಟ್ ದ ಕರೆಕ್ಟ್, ಇದು ಕರೆಕ್ಟ್ ಅಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಸೊ ಈ ಮೆಥಡ್ ಅಲ್ಲಿ ನಮಗೆ ಸಾಫ್ಟ್ವೇರ್ ಏಜೆಂಟ್ ಮತ್ತೆ ಮಷಿನ್ಸ್ ಆಟೋಮೆಟಿಕ್ ಆಗಿ ಅದು ತನ್ನಷ್ಟಕ್ಕೆ ತಾನೇ ಸ್ವಯಂಚಾಲಿತವಾಗಿ ನಿರ್ಧಾರವನ್ನ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ತೈತೆ ಬೇಸ್ಡ್ ಆನ್ ಎರರ್ಸ್ ಮತ್ತೆ ಬೇಸ್ಡ್ ಆನ್ ರಿವಾರ್ಡ್ಸ್. ಓಕೆ, ಸೊ ಹಾಗಾಗಿ ಪೆನಾಲ್ಟಿ ಬಂದಾಗ ಅದು ಎರರ್ ಅಂತ ಗೊತ್ತಾಗುತ್ತೆ, ರಿವಾರ್ಡ್ಸ್ ಬಂದಾಗ ಅದು ಕರೆಕ್ಟ್ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ನಮಗೆ ಅದ್ರ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮೈಸ್ ಆಗಿ ಕಾಣಿಸುತ್ತೆ, ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ ಡೇ ಬೈ ಡೇ ಅದು ಹೇಗೆ ಕಲಿತಾ ಹೋಗುತ್ತಲ್ಲ ಹಾಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ರೀಇನ್ಫೋರ್ಸ್ಮೆಂಟ್ ಮೆಷಿನ್ ಲರ್ನಿಂಗ್ ಅನ್ನು ನಾನು ಸಿಂಪಲ್ ರಿವಾರ್ಡ್ ಬೇಸ್ಡ್ ಮಷಿನ್ ಲರ್ನಿಂಗ್ ಅಂತ ಹೇಳ್ಬೋದು, ಅಥವಾ ರಿವಾರ್ಡ್ ಬೇಸ್ಡ್ ಫೀಡ್ಬ್ಯಾಕ್ ಅಂತ ಹೇಳ್ಬೋದು. ಓಕೆ, ಸೊ ಪ್ರತಿಫಲ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಓಕೆ, ಸೊ ಇದು ಇಷ್ಟು ನಿಮಗೆ ಬೇರೆ ಬೇರೆ ಮಷಿನ್ ಲರ್ನಿಂಗ್ ಅಲ್ಗೋರಿದಮ್ ಬಗ್ಗೆ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ಉದಾಹರಣೆಗಳ ಜೊತೆಗೆ ನೋಡೋಣ. ಅಲ್ಲಿವರೆಗೆ ಧನ್ಯವಾದಗಳು.